ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಸಿ ಅಲಸಂದಿ ಕಾಳು ಪಲ್ಯ ಮಾಡಕತ್ತೀನಿ ನೋಡ್ರಿ. ಈಗ ಹೆಂಗೋ ಅಲಸಂದಿ ಕಾಳದ್ದು ಹೆಸರದು ಸೀಸನ್ ಐತ್ರಲ್ಲ, ಈಗ ಸ್ವಲ್ಪ ಅಲಸಂದಿ ಕಾಳು ತೊಗೊಂಬಂದಿದ್ರೆ ಅವನ ಅಲಸಂದಿ ಕಾಳನ್ನು ಪಲ್ಯ ಮಾಡಕತ್ತೀನಿ ನೋಡ್ರಿ. ರೊಟ್ಟಿ ಹಿಂಬಲ್ಲಿ, ಅನ್ನದ ಹಿಂಬಲ್ಲಿ, ಚಪಾತಿ ಹಿಂಬಲ್ಲಿ, ಎಲ್ಲದ್ರ ಹಿಂಬಲ್ಲಿ ಹೊಂತೈತಿ ನೋಡ್ರಿ ಹಸಿ ಅಲಸಂದಿ ಕಾಳು ರೀ. ಸೋಸಿ ತೊಳೆದು ಇಟ್ಕೊಂಡಿನಿ ನೋಡ್ರಿ. ನಾನು ಅದ್ರಾಗ ಹುಳ ಅದು ಇರ್ತಾವಲ್ಲ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿನಿ ರೀ. ಕುಕ್ಕರ್ಗೆ ಹಾಕಿ 1-2 ಸೀಟಿ ತೊಗೊಂಡಿವಿ ಅಂದ್ರೆ ಆಗಿಂದಾಗ ಕುದಿತಾವೆ ನೋಡ್ರಿ. ಅದಕ್ಕಾಗಿ ಕುಕ್ಕರ್ಗೆ ಹಚ್ಚಾಕತ್ತೀನಿ ನೋಡ್ರಿ. ನಾನು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಇಡಾಕತ್ತೀನಿ ರೀ. ಅದ್ರಾಗ ಒಂದು ಹಸಿ ಆಲೂಗಡ್ಡೆ ರೀ ಮೇಲಿನ ಚಪ್ಪಿ ತೆಗೆದ್ಕ್ಯಾರ ಕಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತೀವಲ್ಲ, ಹಿಂಗೆ ನಾನು ಆಲೂಗಡ್ಡೆ ಹಾಕತ್ನ ಹಂಗೆ ಹಾಕಿದ್ರು ಪಲ್ಯ ಮಾಡಿದ್ರೆ ಬರ್ತೈತೆ ರೀ. ನಾನು ಸ್ವಲ್ಪ ಗ್ರೇವಿ ಟೈಪ್ ಆಗಲಿ ಅಂಥೇಳಿ ಸ್ವಲ್ಪ ಒಂದು ಆಲೂಗಡ್ಡೆ ಹಾಕಿ ಇದ್ರಾಗ ಕುದಿಸಿದ್ದೀನಿ ನೋಡ್ರಿ. ಈಗ ಕುದಿಸಿ ಸ್ವಲ್ಪ ಕುಕ್ಕರ್ ತಣ್ಣಗಾದ್ರೆ ನಾನು ಈಗ ನೋಡ್ರಿ ಬಟಾಟಿನೂ ಕುದ್ದೈತೆ ನೋಡ್ರಿ. ಇನ್ನೂ ಸುಡಾಕತ್ತೈತೆ ರೀ, ಫುಲ್ ಆರೇ ಇಲ್ಲ. ಸ್ವಲ್ಪ ಹಿಂಗೆ ಹಿಚ್ಚಿಗೆ ನೋಡಿದ್ರೆ ಗೊತ್ತಾಕತ್ತೆ ನೋಡ್ರಿ, ಬಟಾಟೆ ಎಲ್ಲ ಫುಲ್ ಕುದ್ದೈತೆ ರೀ. ಬಟಾಟಿನೇ ಅದ್ರಾಗ ನಾನು ಸ್ವಲ್ಪ ಮ್ಯಾಶ್ ಮಾಡಾಕತ್ತೀನಿ ನೋಡ್ರಿ. ನಾನು ಪೂರ್ತಿ ಮ್ಯಾಶ್ ಏನು ಮಾಡೋದು ಬೇಡ್ರಿ, ಮಧ್ಯೆ ನಾವು ಊಟ ಮಾಡೋ ಮುಂದೆ ಸಿಕ್ಕರೆ ಸಾಕ್ರಿ. ಈಗ ನೋಡ್ರಿ ಇಷ್ಟು ಮ್ಯಾಶ್ ಮಾಡಿದ್ದೀನಿ ರೀ ನಾನು. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ತಕ್ಷಣ ರೀ ಉಳ್ಳಾಗಡ್ಡಿ ಟಮಾಟಿ ಹಣ್ಣು ಎರಡು ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಾಕತ್ತೀನಿ ನೋಡ್ರಿ. ನಾನು ಎರಡು ಒಮ್ಮೆ ಹಾಕತ್ತೀನಿ ರೀ. ನಾನು ಉಳ್ಳಾಗಡ್ಡಿ ಟಮಾಟಿ ಹಣ್ಣು ರೀ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ರೀ ಫ್ರೈ ಮಾಡ್ಕೊಂಡು ಆದ್ಮೇಲೆ ರೀ ಇದು ಒಗ್ಗರಣೆ ಒಳಗೆ ಸ್ವಲ್ಪ ಅರಿಶಿನ ಹಾಕೀನಿ ರೀ. ಅರಿಶಿನ, ಖಾರ, ನಿಮಗೆ ಎಷ್ಟು ಖಾರ ಬೇಕಿರಲ್ಲ ಖಾರದ್ದು ನೋಡ್ಕೊಂಡು ಖಾರ ಹಾಕಿರಿ. ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಿರಲ್ಲ, ಹೀಗಾಗಿ ನಾನು ಖಾರ ಜಾಸ್ತಿ ಹಾಕಾಕತ್ತೀನಿ ರೀ. ಈಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಒಮ್ಮೆ ಸಾರು ಪಲ್ಯ 2 ಥರ ಏನು ಮಾಡೋದು ಅಂತ ಹೇಳ್ರಿ. ಹಿಂಗೆ ನಮ್ಮ ಹಳ್ಳಿ ಕಡೆ ಸೇರಿ ಒಂದು ಇದ್ರೊಳಗೆ ಅನ್ನದಾಗಾತು ರೊಟ್ಯಾಗಾತು ನಡಿತೈತೆ ಅಂಥೇಳಿ ಹಿಂಗೆ ಗ್ರೇವಿ ಟೈಪ ಮಾಡಿರ್ತಾರೆ ನೋಡ್ರಿ. ಈಗ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕ್ಯಾರ ಇಷ್ಟು ಗಟ್ಟಿ ಇಟ್ಕೊಂಡಿನಿ ನೋಡ್ರಿ. ನಾನು ನೀವು ಇದಕ್ಕಿಂತ ತಿಳು ಮಾಡ್ಕೊತೀನಿ ಅಂದರೂ ನಡಿತೈತೆ ರೀ. ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿ ಬಂತಂದ್ರೆ ಕರೆಕ್ಟಾಗಿ ಅಷ್ಟ ಬರ್ತೈತೆ ರೀ ಅದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ನೋಡ್ರಿ. ಉಪ್ಪು ಹಾಕಿ ಇನ್ನೊಮ್ಮೆ ಮಿಕ್ಸ್ ಕೊಡಕತ್ತೀನಿ ನೋಡ್ರಿ. ಮಿಕ್ಸ್ ಕೊಟ್ಟರೆ ಈಗ ಕುದಿ ಹಿಡ್ದೈತ್ರಲ್ಲ, ಲಾಸ್ಟಿಗೆ ಕೊತ್ತಂಬರಿ ಹಾಕಿ ನಾವು ಮಿಕ್ಸ್ ಮಾಡಿದೆವಪ್ಪ ಅಂದ್ರೆ ನಮ್ಮದು ಪಲ್ಯ ರೆಡಿ ಆದಂಗೆ ನೋಡ್ರಿ. ಇದು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ವಿಡಿಯೋ ಹೆಂಗೆ ಬರಾಕತ್ತೈತೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೊಂದು ವಿಡಿಯೋದ ಹಿಂಬಲ್ಲಿ ಸಿಗ್ತೀನಿ ರೀ. ನಮಸ್ಕಾರ ವೀಕ್ಷಕರೇ.